ರೇವತಿ ನಕ್ಷತ್ರದ ಅಧಿಪತಿ ಯಾರು? ಬುಧ. ಹೌದಾ? ಬುಧ ಅಲ್ಲಿ ಏನ್ ಬಿಡ್ಬೇಕು? ತನ್ನ ಬುದ್ಧಿಯನ್ನ ಬಿಡ್ಬೇಕಾಗಿತ್ತ? ಪೃಥ್ವಿಯನ್ನ ಬಿಡ್ಬೇಕಾಗಿತ್ತ? ಆಕಾಶಕ್ಕೆ ಹೋಗ್ಬೇಕಾದ್ರೆ ಏನ್ ಬಿಡ್ಬೇಕು? ಪೃಥ್ವಿಯನ್ನ ಬಿಡ್ಬೇಕ. ಹೌದಾ? ಇವನಿಲ್ಲಿ ಬಿಡಕ್ ತಯಾರಿಲ್ಲ, ಸಿಗಾಕೊಂಡಿದ್ದಾನೆ. ಸಮಸ್ಯೆ ಅದಕ್ಕೆ ಇದೆ. ಬಿಡ್ಬೇಕು ತಾನೆ ಅವನು. ಒಂದು ವೇಳೆ ಅವನು ಬಿಡ್ಲಿಲ್ಲ ಅಂತ ಇಟ್ಕೋ, ಅದನ್ನ ಅವನು ಗುರು ಆಗೋಕ್ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಏನಾಗಿದೆ ಇನ್ನೊಂದು ಅಂತ ಕೇಳಿದ್ರೆ, ಶುಕ್ರ ಇದಾನಲ್ಲ, ಇಲ್ಲಿ ಉಚ್ಚನಾಗ್ತಾನೆ. ಮೀನ ರಾಶಿಯಲ್ಲಿ ಶುಕ್ರನಿದ್ದರೆ ಉಚ್ಚನಾಗ್ತಾನೆ. ಏನ್ ಪರ್ಟಿಕ್ಯುಲರ್ ಐಡಿಯಾ ಬಳಸ್ತಾ ಇದ್ದಾನೋ ಅವನು ಜ್ಞಾನಪೂರ್ವಕವಾಗಿ ಬಳಸ್ಬೇಕು. ಅದೇ ಬುಧನ ಮನೇಲಿ ಏನಾಗ್ತಾನೆ ಅಂತ ಕೇಳಿದ್ರೆ ನೀಚನಾಗ್ತಾನೆ. ಯಾಕೆ ಅಂತ ಕೇಳಿದ್ರೆ ಇದು ಕಾನ್ಸಿಯಸ್ ಮೈಂಡ್. ಇಮಿಡಿಯೇಟ್ ಆಗಿ ಏನ್ ಸಿಗುತ್ತೋ ಅದನ್ನ ಕಿತ್ಕೊಳ್ಳುವಂತದ್ದು. ತನ್ನ ವೈಯಕ್ತಿಕ ಸುಖಕ್ಕಾಗಿ ಏನ್ ಸಿಗುತ್ತೋ ಅದನ್ನೆಲ್ಲ ಕಿತ್ಕೊಂಡ್ರೆ ಅವನು ಗುರು ಆಗಲ್ಲ. ಆಗ್ತಾನ? ಪವರ್ ಇಲ್ಲ ಅವನ ಹತ್ರ, ಇದೆ, ಬಟ್ ಕಿತ್ಕೊಂಡಿದ್ದಾನಲ್ಲ. ಹಾಗಾಗಿ ಈ ಗುರು ಅನ್ನೋನು ಏನಾಗಬೇಕಾಗಿದೆ ಇಲ್ಲಿ ಅಂತ ಕೇಳಿದ್ರೆ ಬಿಡಬೇಕಾಗಿದೆ. ಇದನ್ನ ಬಿಟ್ರೆ ಮಾತ್ರ ಅವನ್ ಗುರು ಆಗೋದು. ಇಲ್ಲಿ ರೆಮಿಡೀಸ್ ಅವನಿಗೆ ಏನ್ ಮಾಡೋದು ಹಂಗಿದ್ರೆ? ಈಗ ಪ್ರತ್ಯೇಕತೆ ಬಂದ್ಬಿಟ್ಟಿದೆ ಅವನಿಗೆ, ಬರ್ಬೇಕಾ ಬರಬಾರ್ದ? ಸರಿ. ಓವರ್ ಸ್ಪಿರಿಚುವಾಲಿಟಿ ಯಾರನ್ನ ಸೇರ್ಬೇಕು? ಇವನು ಮೇಲಿದ್ದವ್ರನ್ನ ಸೇರ್ಬೇಕಾಗಿದೆ. ಡಿವೈನ್ ಎನರ್ಜಿ, ಕಾಸ್ಮಿಕ್ ಎನರ್ಜಿ, ಅದಕ್ಕೆ ಅವನಿಗೆ ಕಾಲಿಗೆ ಬೀಳ್ಬೇಕು ಅಂತ ಹೇಳಿದ್ದು ನಾನು. ಅವನಿಗೆ ಒಂದು ಕಾಸ್ಮಿಕ್ ಎನರ್ಜಿ ಇದ್ರೆ ಅವನ ಕಾಲಿಗೆ ನೀನು ನಮಸ್ಕಾರ ಮಾಡಿದ್ರೆ ಅವನಲ್ಲಿರೋ ಕಾಸ್ಮಿಕ್ ಎನರ್ಜಿ ನಿನ್ನಲ್ಲಿ ಫ್ಲೋ ಆಗಿ ನಿನ್ನಲ್ಲಿರುವಂತ ನೆಗೆಟಿವ್ ಎನರ್ಜಿ ಭೂಮಿ ಮುಖಾಂತರ ಹೊರಗಡೆ ಹೋಗುತ್ತೆ. ಇದು ಪ್ರೊಸೀಜರ್. ಅವನೇ ಬಿಟ್ಟಿಲ್ಲ ಅಂದ್ರೆ ನಿನ್ಗೇನ್ ಬರುತ್ತೆ? ಬರಲ್ಲ, ನಿನ್ಗೇನು ಬರಲ್ಲ. ನೆಕ್ಸ್ಟ್, ಡಿಸ್ಕನೆಕ್ಷನ್ ಫ್ರಮ್ ರಿಯಾಲಿಟಿ. ಡಿಸ್ಕನೆಕ್ಷನ್ ಫ್ರಮ್ ರಿಯಾಲಿಟಿ. ಯಾವ್ದು ರಿಯಾಲಿಟಿ ಇಲ್ಲಿ? ಕಾನ್ಸಿಯಸ್ ರಿಯಾಲಿಟಿ, ಸಬ್ ಕಾನ್ಸಿಯಸ್. ಆಲ್ರೆಡಿ ಅವನು ಸಬ್ ಕಾನ್ಸಿಯಸ್ ಅಲ್ಲೇ ಇದ್ದಾನೆ. ನಿನ್ನ ಕಾನ್ಸಿಯಸ್ ರಿಯಾಲಿಟಿನೇ ಅವನಿಗೆ ಗೊತ್ತಿಲ್ಲ, ಅವನಿಗೆ ಅದು ಬೇಕಾಗಿಲ್ಲ. ಯಾಕಂದ್ರೆ ಬುಧ ಸತ್ತೋಗಿದ್ದಾನೆ. ಇದೇ ತಾನೇ ನಿನ್ನ ಮ್ಯಾನ್ ಮೇಡ್ ಲಾ, ನಿನ್ನ ವಿಜ್ಞಾನ, ನಿನ್ನ ಎಲ್ಲ ದೈಹಿಕ ವಿಜ್ಞಾನಗಳು ಏನಿದೆಯೋ ಅದು ಎಲ್ಲವನ್ನು ಅವನು ಬಿಟ್ಟಿದ್ದಾನೆ. ಅವನು ಪ್ರಾಕೃತಿಕವಾಗಿದ್ದಾನೆ ಅಷ್ಟೆ. ಆದ್ರೆ ಅವನಿಗೆ ಏನಿಲ್ಲ ಅಂದ್ರೂ ನಡೆಯುತ್ತೆ. ನಿನಗೆ ಏನಿಲ್ಲ ಅಂದ್ರೆ ನಡೆಯುತ್ತಾ? ನಡೆಯಲ್ಲ. ನಿನ್ಗೇನೋ ಬೇಕಾಗಿದೆ, ಅದಕ್ಕೆ ನೀನು ಒದ್ದಾಡ್ತಾ ಇದೆಯಾ. ಅವನಿಗೇನು ಬೇಕಾಗಿಲ್ಲ. ಹಾಗಾಗಿ ಅವನು ಏನಂತ ಕೇಳಿದ್ರೆ ಡಿಸ್ಕನೆಕ್ಷನ್ ಫ್ರಮ್ ರಿಯಾಲಿಟಿ, ವಾಸ್ತವದಿಂದ ಸಂಪರ್ಕವನ್ನು ಕಡಿದುಕೊಂಡ್ಬಿಟ್ಟಿದ್ದಾನ. ಹಾಗಿದ್ರೆ ಅವನು ಸರಿ ಇದ್ದಾನ ತಪ್ಪ ಅಂದು? ಹೌದು, ಅವನು ಸರಿ ಇರ್ಬೇಕು ಅಂದ್ರೆ ಅದನ್ನ ಬಿಡ್ಲೇಬೇಕು. ಯಾವಾಗ ಅವನು ಡಿವೈನ್ ಎನರ್ಜಿಗೆ ಕನೆಕ್ಟ್ ಆಗ್ತಾನೋ, ಅದೊಂದು ಕನೆಕ್ಷನ್. ಇಂಟರ್ನೆಟ್ ಕನೆಕ್ಷನ್ ಇದೆಯಾ ನಿಂದು? ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ? ಸುಮ್ಮನೆ ದುಡ್ಡು ವೇಸ್ಟ್ ನಿಂತು. ಹಾಗೆ ಈ ಸ್ಪಿರಿಚುವಲ್ ಗುರು ಇದಾನಲ್ಲ, ಇವನಿಗೆ ಒಂದು ಡಿವೈನ್ ಕನೆಕ್ಷನ್ ಇರಲಿಲ್ಲ ಅಂತ ಕೇಳಿದ್ರೆ, ಒಂದು ಕಾಸ್ಮಿಕ್ ಎನರ್ಜಿ ಕನೆಕ್ಷನ್ ಇರಲಿಲ್ಲ ಅಂತ ಕೇಳಿದ್ರೆ ಇವನ್ ಏನ್ ಮಾಡಿದ್ರು ವ್ಯರ್ಥ. ಇವನು ಸುಮ್ಮನೆ ಬಟ್ಟೆ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಆಗತ್ತಾ? ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗತ್ತಾ? ಒದ್ದಾಡ್ತಾ ಇದ್ರೆ ಆಗತ್ತಾ? ಇಲ್ಲ. ಅವನು ಪ್ರಯತ್ನ ಪಟ್ಟ ಆದ್ರೂ ಮೇಲಿನವ್ರ ಜೊತೆ ಸಂಪರ್ಕ ಸಾಧನೆ ಮಾಡ್ಬೇಕು. ಅದೊಂದು ಕನೆಕ್ಷನ್ ಅವನು. ಅದನ್ನೇ ಯೂನಿವರ್ಸಲ್ ಕನೆಕ್ಷನ್ ಅಂತ ಕರೀತಾರೆ. ಒಂದು ಮ್ಯಾನ್ ಮೇಡ್ ಲಾ, ಇನ್ನೊಂದು ನ್ಯಾಚುರಲ್ ಲಾ, ಇನ್ನೊಂದು ಯೂನಿವರ್ಸಲ್ ಲಾ. ಅವನು ಮೊದಲೇ ಇರೋವಾಗ್ಲೇನೆ ಏನ್ ಮಾಡಿದಾನೆ ಅಂದ್ರೆ ನಾಲ್ಕರಲ್ಲೂ ಸುತ್ತಾಡ್ಕೊಂಡ್ ಬಂದು ಕೊನೆಗೆ ಜಲತತ್ವದಲ್ಲಿ ಬಂದಿದ್ನಲ್ಲ ಅವನು. ಆಗ ಅವನಿಗೆ ಮೋಕ್ಷ ಅಂತ ಕರೆದದ್ದೇನು ಅಂತ ಕೇಳಿದ್ರೆ ಅವನು ಆಲ್ರೆಡಿ ಕನೆಕ್ಟೆಡ್ ಟು ನ್ಯಾಚುರಲ್ ಲಾ. ಹೌದಾ? ಇಲ್ಲಿಗೆ ಬಂದು ಅವನು ಬಿಡ್ತಾ ಇದ್ದಾನೆ ಅದನ್ನ ಅಂತ ಕೇಳಿದ್ರೆ ಅವನು ಯೂನಿವರ್ಸ್ಗೆ ಕನೆಕ್ಷನ್ ಆಗ್ಬೇಕಾಗಿದೆ. ಯೂನಿವರ್ಸಲ್ ಲಾಗೆ ಕನೆಕ್ಟ್ ಆದ ಅಂತ ಕೇಳಿದ್ರೆ ಮೇಲಿದ್ದವರು ಅವನಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಅವನು ಕೆಳಗಿದ್ದವ್ರಿಗೆ ಆಶೀರ್ವಾದವನ್ನು ಮಾಡೋದಕ್ಕೆ ಯೋಗ್ಯನಾಗುತ್ತಾನೆ. ಇವನಿಗೆ ಇದು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಇಟ್ಕೋ. ಈಗ ಇವನಿಗೊಂದು ಪರಿಹಾರ ಹೇಳಿದ್ದಾರೆ ಇಲ್ಲಿ. ಯಾಕೆ ಪರಿಹಾರ ಹೇಳಿದ್ದಾರೆ? ಅದಕ್ಕೆ ನಾನು ಮೊನ್ನೆ ಹೇಳಿದ್ದು, ಮದುವೆ ಆಗ್ಬಾರ್ದಿತ್ತು, ಅವನು ಆಗ್ಬಿಟ್ಟಿದ್ದಾನೆ, ಮೈ ತುಂಬಾ ಕಾಯಿಲೆಗಳಿದೆ, ಅವನೇನು ಮಾಡಕ್ ಆಗ್ತಾ ಇಲ್ಲ. ಏನ್ ಮಾಡ್ಬೇಕಾಗಿದ್ರಿ? ಇವನು ಪರಿಹಾರಗಳನ್ನು ನೋಡಿದಾಗ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಹೇಳುತ್ತೆ. ಅವನಲ್ಲಿ ಎಲ್ಲ ನೆನಪುಗಳಿದೆ, ಅದರ ಪ್ರಯೋಜನ ಅವನಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಅವನಿಗೆ ಇಲ್ಲಿ ಬ್ಲಾಕೇಜಸ್ ಇದೆ.
ಯಾವಾಗ ಕುಂಡಲಿನಿ ಪ್ರಾಕ್ಟೀಸ್ ಮಾಡಲ್ವ ಅವನು, ಅವಾಗ ಅವನಿಗೇನು ಗೊತ್ತಾಗಲ್ಲ. ಈ ಕಾನ್ಸಿಯಸ್ ಮೈಂಡ್ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಓವರ್ಲ್ಯಾಪ್ ಆಗುತ್ತೆ. ಓವರ್ಲ್ಯಾಪ್ ಆದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಅಲ್ಲಿ ಬ್ಲಾಕ್ ಆಗ್ಬಿಡುತ್ತೆ. ಬ್ಲಾಕ್ ಆಯ್ತು ಅಂದ್ರೆ ತನ್ನ ಒಳಗಿರುವಂತ ಎನರ್ಜಿ ಇದೆಯಲ್ಲ ಅವನಿಗೆ ಅದು ಕೆಲಸ ಮಾಡಲ್ಲ, ಇಲ್ಲೇ ಲಾಸ್ ಆಗ್ತಾ ಇರುತ್ತೆ. ಹಾಗಾಗಿ ಅವನು ಯಾವಾಗ ಫಿಸಿಕಲ್ ಎಕ್ಸರ್ಸೈಸ್ ಇಲ್ಲ, ಬರೀ ತಲೆ ಮಾತ್ರ ಓಡುತ್ತೆ ಅಂತಂದಾಗ ಅವ್ನಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ಒಳಗಿರೋದನ್ನ ಸರಿಯಾಗಿ ಹೊರಗಡೆ ಹಾಕಕ್ಕೂ ಕೂಡ ಆಗಲ್ಲ. ಆಮೇಲೆ ಡಿವೈನ್ ಎನರ್ಜಿ ಅವನಿಗೆ ಕನೆಕ್ಟ್ ಆಗಲ್ಲ. ಯಾವಾಗ ಅವನಿಗೆ ಯೂನಿವರ್ಸಲ್ ಕನೆಕ್ಷನ್ ಇರಲ್ವೋ ಅವಾಗ ಅವನು ಸುಮ್ಮನೆ ಸ್ಪಿರಿಚುವಲ್ ಮಾಸ್ಟರ್ ಅಂತ ಹೇಳ್ಕೊಂಡ್ರು ಅಷ್ಟೇ, ನಾನು ಗುರು ಅಂತ ಹೇಳ್ಕೊಂಡ್ರು ಅಷ್ಟೇ, ನಾನು ಸಮಾಜ ಸೇವಕಿ ಲಲಿತಾಂಬ ನನ್ನ ನಂಬಿ ಪ್ಲೀಸ್ ಪ್ಲೀಸ್ ಅಂದ್ರೆ ನೀನ್ ಸಮಾಜ ಸೇವೆ ಮಾಡಪ್ಪ, ನೀನ್ ನಂಬ್ತಾರೆ. ನನ್ನ ನಂಬಿ ಪ್ಲೀಸ್ ಪ್ಲೀಸ್ ಅಂದ್ರೆ ಅದೊಂದು ಕಾಮಿಡಿ ಆಕ್ಟಿಂಗ್ ಆಗುತ್ತೆ, ಅದು ಅಷ್ಟೇ. ಅದನ್ನ ಬಿಟ್ರೆ ಏನು ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ಬೇಕು. ಅದಕ್ಕೆ ಹೇಳಿದ್ದು ಗುರು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾನೆ ಅಂತ ಕೇಳಿದ್ರೆ ಕುಜನಿಂದ ಪರಿಹಾರ ಮಾಡ್ಬೇಕು. ಕುಜ ಹೇಗೆ ಪರಿಹಾರ? ಪೊಲೀಸ್ ಟ್ರೈನಿಂಗ್, ಮಿಲಿಟರಿ ಟ್ರೈನಿಂಗ್. ಹೌದು, ಯಾಕಂದ್ರೆ ಫಿಸಿಕಲ್ ಎಕ್ಸರ್ಸೈಸ್ ಮುಖ್ಯ. ಆ ಫಿಸಿಕಲ್ ಎಕ್ಸರ್ಸೈಸ್ ಯಾವಾಗ ಮಾಡಕ್ ಶುರು ಮಾಡ್ತಾನೋ ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಆ ಒಂದೊಂದೇ ರೂಟ್ ಕ್ಲಿಯರ್ ಆಗ್ತಾ ಬರುತ್ತೆ. ಆ ಕ್ಲಿಯರ್ ಆದಾದಂಗೆ ಅವ್ನಿಗೆ ಏನಂತ ಕೇಳಿದ್ರೆ ಆ ಎನರ್ಜಿಗೆ ಕನೆಕ್ಟ್ ಆಗೋದಕ್ಕೆ ಸುಲಭ ಆಗುತ್ತೆ ಅನ್ನುವಂತ ವಿಚಾರ. ನೆಕ್ಸ್ಟ್, ಅವಾಯ್ಡ್ ಎಕ್ಸೆಸಿವ್ ಮೆಡಿಟೇಷನ್. ಸುಮ್ಮನೆ ಕೂತ್ಕೊಳ್ಳೋದು. ಇಲ್ಲಿ ಒಳಗಡೆ ಒಂದು ಬ್ಲಾಕೇಜ್ ಇದೆ. ಗುರು ಆಕಾಶ ತತ್ವ. ಆಕಾಶದಿಂದ ವಾಪಸ್ ಮಳೆ ಸುರಿಬೇಕಂತಂದ್ರೂ ಕೂಡ ಅದಕ್ಕೆ ಗಾಳಿ ಬೇಕು ತಾನೆ. ಇವನ್ ಬರೀ ಮೆಡಿಟೇಷನ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದ ಅಂತ ಕೇಳಿದ್ರೆ ಅಲ್ಲಿ ಎನರ್ಜಿ ಕನೆಕ್ಟ್ ಆಗಿ ಏನು ಪ್ರಯೋಜನಕ್ಕೆ ಬರಲ್ಲ. ಅದು ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಫೋರ್ಸ್ ಕೊಡ್ಬೇಕು. ಯಾವುದರಿಂದ ಕೊಡ್ಬೇಕು? ನೀನು ಪ್ರಾಣಾಯಾಮಗಳನ್ನು ಮಾಡ್ಬೇಕು. ಪ್ರಾಣಕ್ಕೆ ಅಧಿಪತಿ ಅವನೇ ತಾನೆ. ಪ್ರಾಣಾಯಾಮಗಳನ್ನು ಮಾಡ್ಬೇಕು. ಯಾಕಂದ್ರೆ ಅಲ್ಲೊಂದು ಮಂಡಲ ಇದೆ ನೋಡು. ಈ ಮಂಡಲ ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ವರ್ಷಕ್ಕೆ ಇಲ್ಲೆಲ್ಲ ಇತ್ತಲ್ಲಪ್ಪ. ನೋಡು, ತನ್ನದೇ ಆದಂತ ವಲಯಗಳಿದೆ ಇಲ್ಲಿ. ಇದು ಭೂಮಿ ಮೇಲೂ ಕೂಡ ಇರುತ್ತೆ, ನಿನ್ನ ಶರೀರದಲ್ಲೂ ಕೂಡ ಇದೇ ರೀತಿಯ ವಲಯಗಳಿರುತ್ತೆ. ಇಲ್ಲಿ ಒಂದು ಸರ್ಕಲ್ ಹಾಕೋಣ. ಇದಕ್ಕೆ ಇದೊಂದು ಮೇಲಿರುವಂತ ಸರ್ಕಲ್. ಇದು ಪೃಥ್ವಿ ತತ್ವದ ಸರ್ಕಲ್. ಇದನ್ನ ನಾನು ಏನಂತ ಕರಿತೀನಿ ಅಂತ ಕೇಳಿದ್ರೆ ಅನ್ನಮಯ ಕೋಶ ಅಂತ ಕರಿತೀನಿ ನಾನು. ಅನ್ನಮಯ ಕೋಶ ಪೃಥ್ವಿಗೆ, ಇಲ್ಲಿ ಪೃಥ್ವಿ ತತ್ವಕ್ಕೆ ಅನ್ನಮಯ ಕೋಶ ಅನ್ನುವಂಥದ್ದು ಇದೆ. ನೆಕ್ಸ್ಟ್ ಅದ್ರ ಒಳಗಡೆ ಒಂದು ಸರ್ಕಲ್ ಹಾಕ್ತೀನಿ. ಈ ಸರ್ಕಲ್ ಅನ್ನ ನಾನು ಏನಂತಿದ್ದೀನಿ ಅಂದ್ರೆ ಪ್ರಾಣಮಯ ಕೋಶ. ಹೌದಾ? ಈ ಅನ್ನಮಯ ಕೋಶ ಅನ್ನ ತಿಂದದ್ದು ಅರಗಿಸುವಂತ ಕೆಲಸ ಆಗ್ಬೇಕು ಅಂತ ಕೇಳಿದ್ರೆ ಏನಾಗ್ಬೇಕು? ಇಲ್ಲಿ ಅಗ್ನಿ ಬೇಕು. ಅಗ್ನಿ ಉರಿಬೇಕಂದ್ರೆ ಏನ್ ಬೇಕು? ಗಾಳಿ ಬೇಕು ಅಲ್ವಾ? ಯಾವಾಗ ಪ್ರಾಣಮಯ ಕೋಶದಲ್ಲಿ ನಿನಗೆ ಸರಿಯಾಗಿ ವಾಯು ಸಂಚಾರ ಆಗಲ್ವೋ ಅವಾಗ ನಿನಗಿಲ್ಲಿ ಅಗ್ನಿ ಉರಿಯಲ್ಲ. ಅವಾಗ ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗತ್ತ. ನರ್ವಸ್ ಸಿಸ್ಟಮ್ ಡೈಜೆಸ್ಟ್ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ನರ್ವಸ್ ಸಿಸ್ಟಮ್ ಹಾಳಾಗತ್ತ. ನರ್ವಸ್ ಸಿಸ್ಟಮ್ ಹಾಳಾಯ್ತು ಅಂದ್ರೆ ಮನಸ್ಥಿತಿ ಹಾಳಾಗತ್ತ. ಬಾಡಿ ಪೇನ್ ಬರುತ್ತೆ. ಮನಸ್ಸು ಹಾಳಾಯ್ತು ಅಂದ್ರೆ ವಿಜ್ಞಾನ ಕೆಲಸ ಮಾಡತ್ತ? ವಿಜ್ಞಾನ ಕೆಲಸ ಮಾಡಲ್ಲ. ವಿಜ್ಞಾನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಆನಂದ ಇಲ್ಲ. ಅನ್ನಮಯ ಕೋಶ ಆಯ್ತು, ಪ್ರಾಣಮಯ ಕೋಶ ಆಯ್ತು. ನೆಕ್ಸ್ಟ್ ಬರುವಂತಹದ್ದು ಮನೋನ್ಮಯ ಕೋಶ. ಮನಸ್ಸಿದೆ ಇಲ್ಲಿ. ಹೌದಾ? ಅನ್ನ ಪ್ರಾಣ ಎರಡು ಸರಿಯಾಗಿದ್ರೇನೆ ಮನಸ್ಸು ಸರಿಯಾಗಿ ಕೆಲಸ ಮಾಡುತ್ತೆ. ಮನೋನ್ಮಯ ಕೋಶ ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ವಿಜ್ಞಾನಮಯ ಕೋಶ ಕೆಲಸ ಮಾಡುತ್ತೆ. ಹೌದಾ? ವಿಜ್ಞಾನಮಯ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ಆನಂದಮಯ ಕೋಶ ಕೆಲಸ ಮಾಡುತ್ತೆ. ಆನಂದ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ಆತ್ಮಾನಂದದ ಅನುಭವ ಆಗತ್ತೆ. ಆತ್ಮ ಆನಂದದ ಅನುಭವವನ್ನು ಪಡ್ಕೋತಾ ಇರುವಾಗ ಎಲ್ಲಿ ಕನೆಕ್ಟ್ ಆಗ್ತಾನೆ? ಪರಮಾತ್ಮನೊಂದಿಗೆ ಕನೆಕ್ಟ್ ಆಗ್ತಾನೆ. ಎಷ್ಟು ಕೋಶ ಆಯ್ತಪ್ಪ ನಿಂದ? ಸಪ್ತಕೋಶ ಆಯ್ತಾ? ಸಪ್ತ ಚಕ್ರಗಳಿದೆಯಾ? ಇದೆಯಾ? ಮತ್ತೆ ಹೇಗೆ ಕೆಲಸ ಮಾಡುತ್ತೆ ಅದು? ಅನ್ನ ಅರಗಬೇಕು ಅಂತ ಕೇಳಿದ್ರೆ ಪ್ರಾಣ ಸರಿಯಾಗಿರ್ಬೇಕು. ಅದಕ್ಕೆ ಹೇಳಿದ್ದಿಲ್ಲಿ ಫಿಸಿಕಲ್ ಎಕ್ಸರ್ಸೈಸ್ ಮಾಡು ಅಂತ ಹೇಳಿದ್ರು. ಅದಾದ್ಮೇಲೆ ಮೆಡಿಟೇಷನ್. ಅವಾಯ್ಡ್ ಎಕ್ಸೆಸಿವ್ ಮೆಡಿಟೇಷನ್. ಸುಮ್ಮನೆ ಕೂತ್ಕೊಂಡ್ಬಿಡುವಂತದ್ದು ಇಲ್ಲ. ಏನಾದ್ರು ಕೆಲಸ ಮಾಡ್ಬೇಕು. ಯಾಕೆ ಕೆಲಸ ಮಾಡ್ಬೇಕು? ಅವನಿಗೇನಾದ್ರು ಬೇಕಾಗಿದೆಯಾ? ಇಲ್ಲ, ಅವನಿಗೇನು ಬೇಕಾಗಿಲ್ಲ. ಇಲ್ಲಿ ಋಣಗಳು ಅಂತ ಇದೆ. 3 ರೀತಿಯ ಋಣಗಳು ಅನ್ನುವಂಥದ್ದು ಇದೆ.
ಮೊದಲನೇದಾಗಿ ತಂದೆ ತಾಯಿ ಋಣ, ಹೌದಾ? ಎರಡನೇದಾಗಿ ಸಮಾಜದ ಋಣ ಇದೆ. ನಿನ್ಮೇಲೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೋ ಏನೋ ಮಾಡಿದ್ದಾರೆ ನಿನ್ಗಾಗಿ, ಅವ್ರದ್ದು ಋಣ ಇದೆ. ಮೂರನೇದಾಗಿ ಪ್ರಕೃತಿಯ ಋಣ ಇದೆ, ಅದನ್ನೇ ದೇವ ಋಣ ಅಂತ ಕರೆಯೋದು. ಈ ಮೂರರ ಋಣ ನೀನ್ ತೀರ್ಸದ ಹೊರತು ಅಲ್ಲಿ ಮೇಲಕ್ಕೆ ಹೋಗಕ್ ಆಗಲ್ಲ. ನೀನು ಬಿಡ್ಬೇಕು ಅಂದ್ರೆ ಋಣ ತೀರ್ಸ್ಬೇಕು ತಾನೆ. ಇಲ್ಲಿ ಋಣಮುಕ್ತನಾದ್ರೆ ನೀನ್ ಇದನ್ನ ಬಿಡಕ್ ಆಗೋದು, ಇಲ್ಲ ಅಂದ್ರೆ ಇಲ್ಲ. ನೀನ್ ಸುಮ್ನೆ ಕೂತೆ ಅಂತ ಕೇಳಿದ್ರೆ ನೀನ್ ಏನು ಕೆಲ್ಸಕ್ ಬಾರ್ದವನ ಅದೇ, ಅವ ಋಣ ತೀರ್ಸಕ್ ಆಗತ್ತಾ? ಇಲ್ಲ, ನಿನ್ನೊಳಗೆ ಏನೋ ಇದೆಯಲ್ಲ ಅದನ್ನ ಹೊರ ಹಾಕು. ಏನು ಎಕ್ಸ್ಪೆಕ್ಟ್ ಮಾಡಬೇಡ. ನಿನ್ನೊಳಗೆ ಏನಿದೆಯೋ ಅದನ್ನ ನೀನ್ ಹೊರಗೆ ಹಾಕು ಫಸ್ಟ್, ಹೌದಾ? ಆ ಎನರ್ಜಿ ಬರ್ಬೇಕು ಅಂತ ಕೇಳಿದ್ರೆ ನಿನ್ಗೇನು ಮನಃಶಾಂತಿ ಇರ್ಬೇಕು. ಮನಃಶಾಂತ ಮನಸ್ಸಿನಿಂದ ಅದನ್ನ ನೀನ್ ಹೊರಗೆ ಹಾಕು. ಸಮಾಜದ ಋಣ ಮುಗಿದ ಮೇಲೆ ನೀನ್ ಹೊರಗಡೆ ಹೋಗ್ಬೋದು. ಅದನ್ನೇ ಪಿತೃ ಋಣ ದೇವ ಋಣ ಅಂತ ಕರೆದಿರೋ. ನೆಕ್ಸ್ಟ್ ಅದನ್ನ ಮಾಡ್ಬೇಕಂದ್ರೆ ಏನು? ಎಕ್ಸೆಸಿವ್ ಮೆಡಿಟೇಷನ್. ಜಾಸ್ತಿ ಮೆಡಿಟೇಟ್ ಮಾಡ್ಕೊಂಡು ಸುಮ್ನೆ ನಿಮ್ ಬರೀ ಬೆಳಗಿನ ಸಾಯಂಕಾಲದವರೆಗೂ ಕೂತ್ಕೊಂಡಿದ್ರೆ ಏನು ಪ್ರಯೋಜನ ಆಗಲ್ಲ. ನಿನ್ ಎಷ್ಟು ಸಮಯ ಕೊಡು ಅದಕ್ಕೆ. ಸಮಯ ಎಷ್ಟು ಕೊಟ್ಟಿದ್ದಾರೆ ನಿನ್ಗೆ? ಎಷ್ಟು ಸಮಯ ಇದೆ ಒಂದಿನಕ್ಕೆ? 24 ಗಂಟೆ. 24 ಗಂಟೆನಲ್ಲಿ 8 ಭಾಗ ಮಾಡು, ಎಷ್ಟಾಗತ್ತೆ? 24/8 ಎಷ್ಟು ಅವರ್ ಬರುತ್ತೆ? 4 ಹೆಂಗ್ ಬರುತ್ತೆ? ಅಲ್ಲಪ್ಪ, 24ರಲ್ಲಿ 8 ಮಾಡ್ತಾ ಇದ್ದೀನಿ ನಾನು. 8 ಮೂರ್ಲೆ 24. 3 ಗಂಟೆ. 3 ಗಂಟೆಗೆ ಒಂದು ಪ್ರಹರ ಕಾಲ ಅಂತ ಕರೆದಿದ್ದಾರೆ. ಬೆಳಗ್ಗೆ ಸೂರ್ಯೋದಯದಿಂದ ಲೆಕ್ಕ ಹಾಕು. 8ನೇ ಪ್ರಹರ ಎಲ್ಲಿಗೆ ಬರುತ್ತೆ? ಮೀನ ರಾಶಿಗೆ ಬರುತ್ತೆ, ಈಶಾನ್ಯ ದಿಕ್ಕು, ಹೌದಾ? ಈಶಾನ್ಯ ದಿಕ್ಕಿಗೆ ಮೀನ ರಾಶಿಗೆ ಬಂದಾಗ ನೀನು ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆ ನಿನ್ ಸಮಯ, ಹೌದಾ? 3 ಗಂಟೆಯಿಂದ 6 ಗಂಟೆ ಸಮಯವನ್ನು ದೇವ ಸಮಯ ಅಂತ ಕರೆದಿದ್ದಾರೆ ಇಲ್ಲಿ. ಈಶಾನಂ ಸರ್ವವಿದ್ಯಾನಂ ಈಶ್ವರಂ ಸರ್ವಭೂತಾನಂ. ಇದನ್ನ ಬಿಡ್ಬೇಕು ಅಂತ ಕೇಳಿದ್ರೆ ಇವನ್ ಸಾಕ್ಷಾತ್ ಶಿವ ಆಗಿದಂತಾನೆ. ಇವನ್ ಏನ್ ಮಾಡ್ಬೇಕು? ಎಷ್ಟು ಗಂಟೆಗೆ ಹೇಳ್ಬೇಕು? 3 ಗಂಟೆಯಿಂದ 6 ಗಂಟೆಯ ಸಮಯವನ್ನು ಈಶ್ವರನಿಗಾಗಿ ಮೀಸಲಿಡಬೇಕು. ಅವಾಗ ಏನ್ ಮಾಡ್ಬೇಕು? ಇವನು ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು. ಸೂರ್ಯ ಉದಯ ಆಗುವಷ್ಟರಲ್ಲಿ ರೆಡಿಯಾಗಿ ಮತ್ತೆ ಅವನು ತನ್ನ ಕೆಲಸನ ಶುರು ಮಾಡ್ಬೇಕು, ಸೂರ್ಯ ಅಸ್ತದವರೆಗೂ, ಹೌದಾ? ಅವನು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಸಮಾಜಕ್ಕಾಗಿ ತನ್ನದೇ ಏನಾದ್ರೂ ಕೊಡುಗೆಯನ್ನು ಕೊಡಬೇಕು ಅವನು. ಅದರಿಂದ ಏನಾದ್ರೂ ಪ್ರಾಪ್ತಿ ಆದ್ರೆ ತನ್ನವರಿಗಾಗಿ ಅವನು ಅದನ್ನ ವಿನಿಯೋಗ ಮಾಡಬೇಕು. ತನಗೆ ಉಪಯೋಗ ಮಾಡಿದವ್ರಿಗೆ ವಿನಿಯೋಗ ಮಾಡ್ಬೇಕು. ಅವಾಗ ಆ ಋಣ ಅನ್ನುವಂಥದ್ದು ಇರುತ್ತೆ, ಅವನು ಮುಂದಕ್ಕೆ ಹೋಗಬಹುದು. ನೆಕ್ಸ್ಟ್ ಸೋಷಿಯಲ್ ಇಂಟ್ರಾಕ್ಷನ್, ಸಾಮಾಜಿಕ ಸಂವಹನೆ. ಅದಕ್ಕೆ ಸಮಾಜಕ್ಕಾಗಿ ದುಡಿಬೇಕು, ಸಮಾಜಕ್ಕಾಗಿ ಸ್ಪಂದಿಸ್ಬೇಕು. ಯಾಕೆ ಸ್ಪಂದಿಸ್ಬೇಕು? ಇವನಲ್ಲಿ ಏನಿದೆ? 108 ಪಾದಗಳಲ್ಲಿ ಬಂದಿದ್ದಾನೆ ಅಂತ ಕೇಳಿದ್ರೆ 108 ಜನ್ಮಗಳಲ್ಲಿ ಏನೇನಿದೆಯೋ ಅದನ್ನೆಲ್ಲವನ್ನು ಪಡ್ಕೊಂಡ್ ಬಂದಿದ್ದಾನೆ ಇವನು ಇಲ್ಲಿಗೆ. ಅದನ್ನ ಬಿಡಕ್ಕಾಗತ್ತಾ? ಒಂದ್ ವೇಳೆ ಅದನ್ನ ಬಿಟ್ರೆ ನೀನ್ ಮನುಷ್ಯ ಆಗುವಂತ ಕೇಳಿದ್ರೆ ಇಲ್ಲ, ಇಲ್ಲಿ ಸಾಯ್ಬೇಕು ಅವನು, ಆಮೇಲೆ ಮತ್ತೆ ತಿರುಗಿ ಬರ್ಬೇಕು, ಹೌದು ತಾನೆ? ತನ್ನ ಸಂಪೂರ್ಣವಾಗಿರ್ತಕ್ಕಂತ ಇದು ಸಾಯ್ಬೇಕಿಲ್ಲಿ, ಆಮೇಲೆ ಮುಂದಕ್ಕೆ ಬರಕ್ ಅನುಕೂಲ ಇದೆ ಅವನಿಗೆ, ಇಲ್ಲ ಅಂದ್ರೆ ಇಲ್ವಲ್ಲ. ಹಾಗಾಗಿ ಸಮಾಜದ ಋಣವನ್ನು ಮೊದಲು ಅವನು ತೀರ್ಸ್ಬೇಕು. ತೀರ್ಸಿ ಅವನು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಕೇಳಿದ್ರೆ ಅದನ್ನ ತೀರ್ಸ್ಲೇಬೇಕು. ಅವಾಗ ಅವನಿಗೆ ಡಿವೈನ್ ಎನರ್ಜಿ ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್ ಫೋಕಸ್ ಆನ್ ಮಟೀರಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಅವನಿಗೇನಾಗಬೇಕಾಗಿದೆ ಅದು ಕಟ್ಕೊಂಡು? ಇವನ್ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಮಟೀರಿಯಲಿಸ್ಟಿಕ್ ಬಗ್ಗೆ ಇವನ್ಗೆ ಏನು ಅದ್ರ ಬಗ್ಗೆ ಇದು ಇಲ್ಲ. ಕಾನ್ಸಿಯಸ್ ಮೈಂಡ್ ಕೆಲಸನೇ ಮಾಡಲ್ಲ. ಯಾವಾಗ ಬುಧ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾನೋ ಆಗ ಅವನು ನೀಚನಾಗ್ತಾನೆ. ಡೆತ್ ಅಂತ ಒಂದು. ನಿನಗೆ ನವಗ್ರಹಗಳನ್ನ ಪೂಜಿಸುವಾಗ ಆ ಪ್ರತಿಷ್ಠಾಪನೆ ಮಾಡಿದಾರಲ್ಲ, ಅವಾಗ ಬುಧನನ್ನ ಎಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ? ಈಶಾನ್ಯದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ನೀಚನನ್ನೇ ಮಾಡೋದು ಅವನನ್ನಲ್ಲಿ. ಯಾವಾಗ ಕಾನ್ಸಿಯಸ್ ಮೈಂಡ್ ಸಿಕ್ಕಾಪಟ್ಟೆ ಕೆಲಸ ಮಾಡುತ್ತೋ ಆವಾಗ ಪಾಪ ಕರ್ಮಗಳು ಜಾಸ್ತಿ ಆಗತ್ತೆ. ಪೃಥ್ವಿ ತತ್ವ ಬೇಕು ಅಂತ, ಬೇಕು 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 ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಅವನನ್ನು ತಗೊಂಡ್ಬಂದು ಈಶಾನ್ಯದಲ್ಲಿಟ್ಟಾಗ ಏನಂತ ಕೇಳಿದ್ರೆ ಜ್ಞಾನ ವೃದ್ಧಿ ಅನ್ನತಕ್ಕಂಥದ್ದು. ಅದು ಇಟ್ಟಿರತಕ್ಕಂಥ ಉದ್ದೇಶ ಅದು. ಅದನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಅದನ್ನೊಂದು ಬೇರೆ ಪಾಠದಲ್ಲಿ ಹೇಳ್ತೀನಿ ನಾನು, ಹೇಗ್ ಬಳಕೆ ಮಾಡ್ಕೊಳ್ತಾರೆ, ಯಾಕೆ ಅದ ರೀತಿಯಾಗಿ ಆಗಿರುತ್ತೆ, ಯಾಕೆ ಜನ ಸತ್ಯವನ್ನು ನಂಬಲ್ಲ, ಇದೆಲ್ಲ ಮುಂದೆ ಮತ್ತೆ ಚರ್ಚೆ ಮಾಡೋಣ. ಯಾಕಂದ್ರೆ ನೀನು ಪಾಪ ಸಮಯನ್ನ ನೋಡ್ತಾ ಇದ್ದೀಯ. ನೆಕ್ಸ್ಟ್
ಅವಾಯ್ಡ್ ಎಸ್ಕೇಪಿಸಮ್, ಪಲಾಯನವಾದವನ್ನು ತಪ್ಪಿಸೋದು. ಯಾವಾಗ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ತಾನ ಮನುಷ್ಯ, ಅವಾಗ ಏನಾಗುತ್ತೆ ಅಂದ್ರೆ ಅವನಿದ್ದು ಏನು ಪ್ರಯೋಜನ ಇಲ್ಲ. ಈಗ ಸುಮ್ನೆ ನನಗೆಲ್ಲ ಗೊತ್ತಿದೆ, ನಾನು ಮೆಡಿಟೇಷನ್ ಮಾಡ್ಕೊಂಡು ಕೂತ್ಕೋತೀನಿ. ನಿನ್ಗೇನ್ ಆಗ್ಬೇಕ ನನ್ನಿಂದ? ನಿನ್ಗೇನ್ ಬಂತು ನನ್ನಿಂದ ಅಂತ ನಾನು. ಹಾಗಿದ್ರೆ ನಾನು ಮೇಲ್ಕ್ ಹೋಗ್ಬೋದಾ? ಇಲ್ಲ, ನೀನ್ ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿದೀಯ, ಅದು ನಿನಗ್ ಸಿಗ್ಬೇಕಾಗಿದೆ. ನಾನು ಇದನ್ನ ಬಿಡ್ಬೇಕು ಅಂತ ಕೇಳಿದ್ರೆ ನನ್ನ ನಂತರ ಇದ್ದದನ್ನ ನಿನಗೆ ಬಿಟ್ಟು ಹೋಗ್ಬೇಕು. ಇಲ್ಲಿಂದ ಮೇಲಕ್ಕೆ ಹೋಗ್ಬೇಕು ಅಂತ ಕೇಳಿದ್ರೆ ನಾನು ಇಲ್ಲಿಂದ ಏನೂ ತಗೊಂಡು ಹೋಗೋದಕ್ಕೆ ಅನುಮತಿ ಇಲ್ಲ. ಯಾರು ಏನಾದ್ರು ತಗೊಂಡು ಹೋಗಿದ್ ನೋಡಿದ್ಯಾ ನೀನು? ಪಾಪ ಕರ್ಮಗಳು ಮತ್ತೆ ಪುಣ್ಯದ ಫಲಗಳು ಹೇಗ್ ಟ್ರಾನ್ಸ್ಲೇಟ್ ಆಗುತ್ತೆ ಅಂತ ಕೇಳಿದ್ರೆ, ಮುಂದಿನ ಜನ್ಮಕ್ಕೆ ಸಬ್ಟಲ್ ಬಾಡೀಸ್ ಮುಖಾಂತರ ಹೋಗುತ್ತೆ ಅದು ಜನ್ಮ ಇರೋವಾಗ. ಇಲ್ಲ ನನಗ್ ಜನ್ಮ ಬೇಡ ಅಂದ್ರೆ ನಾನು ಏನ್ ಮಾಡ್ಬೇಕು? ಮುಗಿಸಿ ಬಿಡ್ಬೇಕು ಅದನ್ನ. ಆ ಮುಗಿಸಿದ ಮೇಲೆ ಹೋಗಕ್ ಸಾಧ್ಯ ಇದೆ. ಯಾವಾಗ ನಾನು ಮೇಲೆ ಹೋಗಕ್ ಸಾಧ್ಯ ಇದೆ ಅಂತ ಕೇಳಿದ್ರೆ ಇದನ್ನ ಮುಗಿಸಿದ್ರೆ ಮಾತ್ರ ಹೋಗಕ್ ಸಾಧ್ಯ ಇದೆ. ಅದಕ್ಕಾಗಿ ಈ ಆಕಾಶ ತತ್ವ ಅನ್ನುವಂಥದ್ದು ಏನಿದೆಯೋ ಇದರಲ್ಲಿ ಸಮಸ್ಯೆಗಳಾದ್ರೆ, ಇವೆಲ್ಲ ಬರ್ತಕ್ಕಂಥ ಸಮಸ್ಯೆಗಳನ್ನ ಈ ಹೇಳಿರತಕ್ಕಂತ 5 ಪರಿಹಾರಗಳು, ಎಲ್ಲದಕ್ಕೂ 15 ಪರಿಹಾರಗಳನ್ನ ಕೊಟ್ರೆ ಇಲ್ಲಿ ಕೇವಲ 5 ಪರಿಹಾರಗಳನ್ನ ಕೊಡ್ತಾ ಇದ್ದೀವಿ. ಈ 5 ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ತನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆಯೋ ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ತಿರುಗಿ ಅದನ್ನ ತೀರಿಸಿ ಅವನು ಮುಂದಕ್ಕೆ ಹೋಗಬಹುದು, ಆಕಾಶ ಆಗಬಹುದು, ಅವನು ಅತ್ಯುನ್ನತವಾಗಿರ್ತಕ್ಕಂತಹ ಪದವಿಯನ್ನ ಆ ವ್ಯಕ್ತಿ ಪಡಿಬಹುದು ಅನ್ನತಕ್ಕಂಥ ವಿಚಾರವನ್ನ ಹೇಳ್ತಾ, ಇದಿಷ್ಟು ಆಕಾಶ ತತ್ವ ಜಾಸ್ತಿ ಆದ್ರೆ ಏನಾಗುತ್ತೆ ಅನ್ನುವಂತ ವಿಚಾರವನ್ನ ತಿಳ್ಕೊಂಡ್ವಿ. ಇನ್ನು ಮುಂದಿನ ಪಾಠದಲ್ಲಿ ಆಕಾಶ ತತ್ವ ಕಡಿಮೆ ಆದ್ರೆ ಏನಾಗುತ್ತೆ, ಅದಕ್ಕೆ ಏನೆಲ್ಲ ಕ್ರಮಗಳನ್ನ ಅನುಸರಿಸಬಹುದು ಅನ್ನುವಂತ ವಿಚಾರವನ್ನ ಮುಂದಿನ ಪಾಠದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಪಾಠನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.